ಶೇಖರ, ಶೇಖರ, ನಿನಗ್ ಮದ್ವೆ ಫಿಕ್ಸ್ ಆಯ್ತಂತೆ ಕೇಳಿ ತುಂಬಾ ಸಂತೋಷ ಆಯ್ತು ಕಣಪ್ಪ. ನಿಮ್ಮಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ರೋ ಏನೋ. ಹೌದು ಆಂಟಿ, ಮದ್ವೆ ಫಿಕ್ಸ್ ಆಯ್ತು. ಹುಡುಗಿ ಹೆಸರೇನಪ್ಪ? ಹುಡುಗಿ ಹೆಸರು ಸಂಧ್ಯಾ ಅಂತ, ಡಿಗ್ರಿ ಮುಗಿಸ್ಕೊಂಡಿದ್ದಾಳೆ. ಹೌದಾ, ಒಳ್ಳೇದಾಯ್ತು ಬಿಡು. ನಿನಗಂತೂ ಓದಕ್ ಅವಕಾಶ ಸಿಕ್ಲಿಲ್ಲ. ನೀನ್ ಹೆಂಡತಿಯಾಗಿ ಬರೋಳಾದ್ರೂ ಓದಿದಾಳಲ್ಲ. ಹೌದು ಆಂಟಿ. ನೋಡಪ್ಪ ಶೇಖರ, ನೀನ್ ಇದೇ ತರ ಇದ್ರೆ ಕಷ್ಟ. ನೀನ್ ಸ್ವಲ್ಪನಾದ್ರೂ ಬದ್ಲಾಗ್ಬೇಕು. ಯಾಕಂಟಿ ಹೀಗೆ ಹೇಳ್ತಾ ಇದ್ದೀರಾ? ಇನ್ನೇನ್ ಹೇಳಪ್ಪ, ನಾನು ಕೂಡ ನಿಮ್ ಚಿಕ್ಕಮ್ಮನ ಹತ್ರ ಒಂದ್ ಸಂಬಂಧದ ಬಗ್ಗೆ ಹೇಳಿದ್ದೆ. ನಿಮ್ ಚಿಕ್ಕಮ್ಮಂಗೆ ನಿನಗಿಂತ ಅವ್ರ ಮಗಳ ಬಗ್ಗೆನೇ ಜಾಸ್ತಿ ಯೋಚನೆ. ಯಾವಾಗ್ಲೂ ಅಯ್ಯೋ ನಮ್ ಶರಣ್ಯ ಕೈ ತಪ್ಪ ಹೋಯ್ತಲ್ಲ ಅಂತಿರ್ತಾಳೆ. ನಾನು ನೋಡಿದ್ದ ಸಂಬಂಧನು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಹುಡುಗಿ. ಆದ್ರೆ ನಿಮ್ ಚಿಕ್ಕಮ್ಮನೇ ಅದನ್ನ ಹಾಳು ಮಾಡಿದ್ದು. ನನಗೆಲ್ಲ ವಿಚಾರನೂ ಗೊತ್ತಾಯ್ತು ಆಂಟಿ, ಅಪ್ಪ ಎಲ್ಲಾನು ಹೇಳಿದ್ರು. ನಿನ್ನ ನಿಮ್ಮ ಅಪ್ಪನ ನೆನೆಸ್ಕೊಂಡ್ರೆ ನನ್ಗಂತೂ ತುಂಬಾನೇ ಬೇಜಾರಾಗುತ್ತೆ ಕಣಪ್ಪ. ಬರೋ ಹುಡುಗಿನಾದ್ರೂ ಚೆನ್ನಾಗಿ ನೋಡ್ಕೊ, ಅಷ್ಟೇ ನಾನು ಹೇಳೋದು. ನಿಮ್ ಚಿಕ್ಕಮ್ಮನ ಬುದ್ಧಿ ನಿನಗೆ ಗೊತ್ತಿದ್ಯಲ್ಲ. ಹೌದಾಂಟಿ, ಅದಕ್ಕೆ ನಾನು ಅಪ್ಪಂಗೆ ನಾನು ಮದ್ವೆನೆ ಮಾಡ್ಕೊಳಲ್ಲ, ನಂಗೆ ಮದ್ವೆ ಬೇಡ ಅಂತ ಹೇಳ್ದೆ. ಆದ್ರೆ ನೀನೇನೋ ಈ ರೀತಿ ಮಾತಾಡ್ತೀಯಾ, ವಂಶ ಬೆಳಿಬಾರ್ದ ಹಾಗೆ ಹೀಗೆ ಅಂತ ಹೇಳ್ತಾರೆ. ಏನ್ ಮಾಡೋದಂಟಿ? ನಿಮ್ ಚಿಕ್ಕಮ್ಮ ಆ ರೀತಿ ಎಲ್ಲ ಆಡ್ತಾರೆ ಅಂತ ನೀನ್ ಮದ್ವೆ ಆಗದೆ ಇರಕ್ಕಾಗತ್ತಾ? ನಿಮ್ಮಪ್ಪ ಯೋಚನೆ ಮಾಡಿರೋದು ಸರಿಯಾಗೇ ಇದೆ. ನೀನು ನಿನ್ ಹೆಂಡತಿ ನಿಮ್ಮಪ್ಪ ಆರಾಮಾಗಿರಿ. ಅವ್ರ ಬಗ್ಗೆ ನೀನ್ ಜಾಸ್ತಿ ತಲೆನೇ ಕೆಡಿಸ್ಕೋಬೇಡ. ನಿನ್ ಬಗ್ಗೆ ಅವ್ರು ಎಳ್ಳಷ್ಟು ಯೋಚನೆ ಮಾಡಲ್ಲ, ನೀನು ಗೊತ್ತಾ? ಗೊತ್ತು ಆಂಟಿ, ಎಲ್ಲ ಇತ್ತೀಚೆಗೆ ಗೊತ್ತಾಗ್ತಿದೆ. ಮುಂಚೆ ಎಲ್ಲ ಚಿಕ್ಕಮ್ಮ ಸ್ಕೂಲ್ಗೆ ಹೋಗ್ಬೇಡ, ಜಮೀನ್ ಕಡೆ ಹೋಗು ಅಂತ ಹೇಳಿದಾಗ ಚಿಕ್ಕಮ್ಮ ಅಪ್ಪನ ತುಂಬಾ ಪ್ರೀತಿ ಮಾಡ್ತಾರೆ, ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿಗೆ ವಯಸ್ಸಾಗ್ತಿದೆ ಅಂತ ನನ್ನನ್ನೇ ಜಮೀನ್ ಹತ್ರ ಕಳಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಬೆಳಿತಾ ಬೆಳಿತಾ ಗೊತ್ತಾಯ್ತು, ನನ್ ಓದ್ ಹಾಳಾಗ್ಬೇಕು ಅಂತಾನೆ ಅವ್ರ ಆ ರೀತಿ ಮಾಡ್ತಿದ್ರು ಅಂತ. ಆಂಟಿ, ನನ್ಗೆ ಫೋನ್ ಬರ್ತಾ ಇದೆ, ನಾನು ಆಮೇಲೆ ಸಿಗ್ತೀನಿ. ಸರಿನಪ್ಪ, ನಿನ್ ಹುಡ್ಗಿನೇ ಇರ್ಬೇಕು. ಹಲೋ. ಏನು ಬೆಳಗ್ಗೆಯಿಂದ ಒಂದ್ ಫೋನು ಮಾಡಿಲ್ಲ? ಇವಾಗ ಜಮೀನಿಂದ ಮನೆಗೆ ಹೊರಟಿದ್ದೆ, ಇಲ್ಲೊಬ್ರು ಆಂಟಿ ಸಿಕ್ಕಿ ಮಾತಾಡಿಸ್ತಾ ಇದ್ರು, ಅದಕ್ಕೆ ಲೇಟ್ ಆಯ್ತು. ಮತ್ತೆ ನೀನೇನ್ ಮಾಡ್ತಿದ್ದೆ? ನಂದು ತಿಂಡಿ ಆಯ್ತು. ಇಷ್ಟ ಬೇಕನಾ? ಹಾ, ಇನ್ನೇನ್ ಮದ್ವೆ ಹತ್ರ ಬಂತಲ್ಲ. ನಾ ಮದ್ವೆ ಬ್ಲೌಸ್ ಎಲ್ಲ ಇನ್ನೂ ಹೊಲ್ಸ್ಕೊಂಡೇ ಇಲ್ಲ. ಅದಕ್ಕೆ ಇವತ್ತು ಸ್ಯಾರಿ ಪರ್ಚೇಸ್ ಮಾಡ್ಬಿಟ್ಟು ಹಾಗೆ ಬ್ಲೌಸ್ ಹೊಲಿಯಕ್ ಹಾಕೋಣ ಅಂತ ಬೇಗ ಬೇಗ ರೆಡಿ ಆಗಿ ಹೋಗ್ತಾ ಇದ್ದೆ. ಒಬ್ಳೆ ಹೋಗ್ತಾ ಇದ್ಯಾ? ಹಾ, ಅಪ್ಪ ಏನೋ ತೋಟಕ್ಕೆಲ್ಲ ನೀರ್ ಹೊಡ್ಸ್ಬೇಕು ಅಂದ್ರು. ಅಮ್ಮ ಕೆಲ್ಸ ಬರಕ್ಕಾಗಲ್ಲ ಅಂದ್ರು. ಅದಕ್ಕೆ ನಾನು ಒಬ್ಳೆ ಹೊರಟಿದ್ದೆ. ಸರಿ, ಹಾಗಿದ್ರೆ ನಾನು ಬೇಗ ಸಿಟಿಗೆ ಬರ್ತೀನಿ, ನೀನು ಬಂದ್ಬಿಡು, ಇಬ್ರು ಒಟ್ಟಿಗೆ ಶಾಪಿಂಗ್ ಹೋಗೋಣ. ಸರಿ ಆಯ್ತು. ಸರಿ, ನಾನು ಮನೆಗೆ ಹೋಗಿ ಬೇಗ ಬೇಗ ರೆಡಿ ಆಗಿ ಸಿಟಿಗೆ ಬಂದು ನಿನಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಬಾಯ್. ಶೇಖರ, ಯಾಕೋ ಇವತ್ತು ಇಷ್ಟೊಂದು ಲೇಟು? ಅದು ಜಲ್ಜಾ ಆಂಟಿ ಸಿಕ್ಕಿದ್ರು, ಮಾತಾಡ್ತಿದ್ದೆ. ಸದ್ಯ ಫೋನ್ ಮಾಡಿದ್ಲು, ಅವಳೇನೋ ಇವತ್ತು ಸಿಟಿಗೆ ಶಾಪಿಂಗ್ ಹೋಗ್ತಿದ್ಲಂತೆ, ಅದಕ್ಕೆ ಫೋನ್ ಮಾಡಿದ್ಲು, ಮಾತಾಡ್ತಿದ್ದೆ, ಲೇಟ್ ಆಯ್ತು. ಅಪ್ಪ, ಸದ್ಯ ಹೇಗೂ ಸಿಟಿಗೆ ಹೋಗ್ತಾ ಇದ್ದಾಳಲ್ಲ, ನಾನು ಇಲ್ಲಿಂದ ಸಿಟಿಗೆ ಹೋಗ್ತೀನಿ, ಇಬ್ರು ಒಟ್ಟಿಗೆ ಶಾಪಿಂಗ್ ಮಾಡೋಣ, ನಾನು ಬರ್ತೀನಿ ಅಂತ ಹೇಳ್ದೆ ಅವಳಿಗೆ. ಹೌದಾ, ಒಳ್ಳೇದಾಯ್ತು ಬಿಡು. ಹಾ ಶೇಖರ, ನಿಮ್ ಚಿಕ್ಕಮ್ಮಗೆ ನಿನ್ ಸಿಟಿಗೆ ಹೋಗೋ ವಿಷಯ ಗೊತ್ತಾಗ್ಬಾರ್ದು. ಅಲ್ಲೋ ಬೇಕಾದ್ರೆ ಮಗಳ ಚೂ ಬಿಟ್ಟು ಪಿತೂರಿ ನಡ್ಸೋದು ನಡೆಸ್ತಾಳೆ. ಸುಮ್ನೆ ನಿನ್ ಪಾಡಗ್ ನೀನ್ ರೆಡಿಯಾಗಿ ಇಲ್ಲೇ ಎಲ್ಲೋ ಅಕ್ಕಪಕ್ಕ ಸುತ್ತಾಡ್ಕೊಂಡ್ ಬರೋ ಹಾಗೆ ಹೋಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗು. ಅವಳಿಗೆ ಹೇಳಲೇಬೇಕು ಅನ್ನೋದೇನು? ಒಂದ್ ಕೆಲ್ಸ ಮಾಡು, ನಿನ್ ಪಾಡಗ್ ನಿನ್ ರೆಡಿಯಾಗಿ ಹೋಗು. ಅವಳು ಕೇಳ್ದಾಗ ನಾನೇನಾದ್ರೂ ಒಂದ್ ಹೇಳ್ಕೊತೀನಿ, ಆದ್ರೆ ಯಾವ್ದೇ ಕಾರಣಕ್ಕೂ ಸಿಟಿಗೆ ಅಂತ ಹೇಳ್ಬೇಡ. ಯಾಕಪ್ಪ? ಅಯ್ಯೋ, ಹೇಗೂ ಸಿಟಿವರೆಗೂ ಹೋಗ್ತಿದ್ಯಲ್ಲ, ಶರಣಿಗೆ ಅದ್ ಕೊಟ್ ಬಾ, ಇದ್ ಕೊಟ್ ಬಾ, ನಿನ್ ತಂಗಿ ನೋಡ್ಕೊಂಡ್ ಬಾ, ಹಾಗೆ ಹೀಗೆ ಅಂತ ಇಲ್ದೇ ಇರೋ ಕೆಲ್ಸ ಎಲ್ಲ ಹೇಳ್ತಾಳೆ. ನೀನ್ ಹೋಗ್ತಾ ಇರೋದು, ನೀನು ಸದ್ಯ ಇಬ್ರು ಶಾಪಿಂಗ್ ಮಾಡಕ್ ತಾನೆ, ಆರಾಮಾಗಿ ಹೋಗ್ಬಾ. ಸರಿ, ಹೊರಡು ಹೊರಡು, ಬೇಗ ಬೇಗ ಫ್ರೆಶ್ ಅಪ್ ಆಗು. ಸರಿ. ನಿಶ್ಚಿತ ಲೈಫು ಎಷ್ಟು ಚೆನ್ನಾಗಿದೆ ಅಲ್ವಾ? ನಿಖಿಲ್ ಅವಳನ್ನ ತುಂಬಾ ಕೇರ್ ಮಾಡ್ತಾನೆ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾನೆ, ತುಂಬಾ ಖುಷಿಯಾಗಿ ನೋಡ್ಕೊಳ್ತಾನೆ. ಆದ್ರೆ ನನಗ್ ಮಾತ್ರ ಯಾರು ಇಲ್ಲ. ನಿಶ್ಚಿತ ಆಗಾಗ ನಿಖಿಲ್ ಜೊತೆ ಫೋನಲ್ಲಿ ಮಾತಾಡ್ತಿರೋದನ್ನ ನೋಡಿದ್ರೆ ನನಗೂ ಯಾರು ಬಾಯ್ ಫ್ರೆಂಡ್ ಇರಬಾರ್ದ ಅಂತ ಅನ್ಸುತ್ತೆ. ಆದ್ರೆ
ನನಗಿಷ್ಟ ಆಗಿರೋ ಹುಡುಗ ಇದುವರೆಗೂ ಸಿಕ್ಕೇ ಇಲ್ವಲ್ಲ. ಹಾ, ಅವತ್ತು ಶಶಾಂಕ್ ಅವನಾಗೆ ಬಂದು ನನಗೆ ಪ್ರಪೋಸ್ ಮಾಡಿದ್ದ. ನಾನು ಅವನಿಗೆ ಟೈಮ್ ತಗೊಂಡು ಹೇಳ್ತೀನಿ ಅಂತ ಹೇಳಿದ್ದೆ. ನಿಶ್ಚಿತ ಮುಂದೆ ತೋರಿಸ್ಕೊಳಕ್ಕಾದ್ರೂ ಒಬ್ಬ ಬಾಯ್ ಫ್ರೆಂಡ್ ಅಂತ ಬೇಕಲ್ಲ. ಇವತ್ ನಾನೇ ಶಶಾಂಕ್ ಫೋನ್ ಮಾಡಿ ಹೊರಗಡೆ ಮೀಟ್ ಮಾಡೋಣ ಬಾ, ಮಾಲ್ಗ್ ಬಾ ಅಂತ ಕರಿತೀನಿ. ಶರಣ್ಯ ಶಶಾಂಕ್ಗೆ ಫೋನ್ ಮಾಡಿ ಇವತ್ತು ಮಾಲ್ಗ್ ಹೋಗೋಣ, ಅಲ್ಲೇ ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಶಶಾಂಕ್ ಬಂದ್ಮೇಲೆ ನಿನ್ ಪ್ರಪೋಸಲ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ಬೇಕು. ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು. ಬೇಗ ಬೇಗ ರೆಡಿ ಆಗ್ಬಿಡ್ತೀನಿ. ಈ ಕಡೆ ಶೇಖರ್ ಸಂಧ್ಯಾ ಇಬ್ರು ಮಾಲ್ ನಲ್ಲೇ ಮೀಟ್ ಆಗ್ತಾರೆ. ನೀವು ಬಂದು ತುಂಬಾ ಹೊತ್ತಾಯ್ತೇನೋ? ಇಲ್ಲ, ಈಗಷ್ಟೇ ಬಂದೆ. ಸರಿ, ನಡೀರಿ ಶಾಪಿಂಗ್ ಮಾಡೋಣ. ಸದ್ಯ ನೀನ್ ಶಾಪಿಂಗ್ ಮಾಡ್ತಿರೋ, 10 ನಿಮಿಷ ಬಂದ್ಬಿಡ್ತೀನಿ. ಏನ್ ಶೇಖರ್ ನೀವು ಜೊತೆಲೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಈಗೇನೋ 10 ನಿಮಿಷ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ? ಅದೇನಿಲ್ಲ ಸದ್ಯ, ATM ಹೋಗಿ ಅಮೌಂಟ್ ಡ್ರಾ ಮಾಡ್ಕೊಂಡು ಬರ್ಬೇಕು. ನನ್ನ ಹತ್ರ ದುಡ್ಡಿದೆ, ಹೇಗೋ ಅಡ್ಜಸ್ಟ್ ಆಗುತ್ತೆ, ಬನ್ನಿ. ಹಾಗಲ್ಲ, ಸರಿ ಬಿಡು, ನನ್ನ ಹತ್ರ ಗೂಗಲ್ ಪೇ ಇದೆಯಲ್ಲ, ಸ್ಕ್ಯಾನ್ ಮಾಡಿದ್ರಾಯ್ತು. ನಡಿ. ಸದ್ಯ ನಾನಿನ್ನೂ ತಿಂಡಿ ತಿಂದಿಲ್ಲ, ಲೈಟಾಗಿ ಏನಾದ್ರೂ ತಿನ್ನೋಡ್ವಾ? ಏನು ಇಷ್ಟೊತ್ತಾದ್ರೂ ತಿಂಡಿ ತಿಂದಿಲ್ವಾ? ಏನ್ ಶೇಖರ್ ನೀವು, ನಡೀರಿ ಮೊದ್ಲೇನಾದ್ರೂ ತಿನ್ನಿ. ಸದ್ಯ ನಾನು ಈ ತರ ಯಾವತ್ತೂ ಹೊರಗಡೆ ಬಂದೇ ಇಲ್ಲ ಗೊತ್ತಾ. ಯಾವ್ದೋ ಹೊಸ ಲೋಕದಲ್ಲಿದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ನನಗೂ ಅಷ್ಟೇ. ಶೇಖರ್ಗೆ ತುಂಬಾನೇ ಹೊಟ್ಟೆ ಹಸ್ತಿರುತ್ತೆ, ಹಾಗಾಗಿ ಅವನು ಬೇಗ ಬೇಗ ತಿಂಡಿ ತಿನ್ಬಿಡ್ತಾನೆ. ಎಲ್ಲಿ ನೀನ್ ಆರ್ಡರ್ ಮಾಡಿದ ಜ್ಯೂಸ್ ಇನ್ನೂ ಬಂದೇ ಇಲ್ಲ. ನನ್ಗೇನು ಬೇಕಾಗಿರ್ಲಿಲ್ಲ, ನೀವು ನನ್ ಜೊತೆ ಏನಾದ್ರೂ ತಗೋದ್ರಲ್ಲ ಅಂತ ಜ್ಯೂಸ್ ಆರ್ಡರ್ ಮಾಡಿದೆ. ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಸರಿ, ನಾನು ATM ಹೋಗಿ ಒಂದ್ 5,000 ರೂಪಾಯಿ ಡ್ರಾ ಮಾಡ್ಕೊಂಡು ಬರ್ತೀನಿ. ಅಪ್ಪ ಬರ್ತಾ 5,000 ರುಪೀಸ್ ಡ್ರಾ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು, ಅದಕ್ಕೆ. ಸರಿ ಆಯ್ತು, ನೀವು ಹೋಗ್ ಬನ್ನಿ. ಶೇಖರ್ ಆ ಕಡೆ ಹೋಗ್ತಿದ್ದಂಗೆ ಶರಣ್ಯ ಶಶಾಂಕ್ ಜೊತೆ ಅದೇ ರೆಸ್ಟೋರೆಂಟ್ ಬರ್ತಾಳೆ. ಆದ್ರೆ ಶರಣ್ಯಗೆ ತನ್ನ ಅಣ್ಣಗ್ ಮದ್ವೆ ಫಿಕ್ಸ್ ಆಗಿರೋ ವಿಷಯ ಏನೋ ಗೊತ್ತಿರತ್ತೆ, ಆದ್ರೆ ಸದ್ಯನೇ ಆ ಹುಡುಗಿ ಅನ್ನೋದು ಗೊತ್ತಿರಲ್ಲ. ಸದ್ಯಗೆ ಶರಣ್ಯನೇ ತನ್ನಾಗ್ದಿ ಅನ್ನೋದು ಗೊತ್ತಿರಲ್ಲ. ಶರಣ್ಯ ಯಾವ ಟೇಬಲ್ ಖಾಲಿನೇ ಇಲ್ಲ. ಹೌದು, ನಾವ್ ಬೇರೆ ರೆಸ್ಟೋರೆಂಟಿಗೆ ಹೋಗೋಣವಾ? ಸರಿ, ನಡಿ. ಒಂದ್ ನಿಮಿಷ, ನೀವು ಬೇಕಿದ್ರೆ ಇಲ್ಲೇ ಕುತ್ಕೊಳ್ಳಿ. ನಾನ್ ಬರೀ ಜ್ಯೂಸ್ ಆರ್ಡರ್ ಮಾಡಿರೋದಷ್ಟೇ. ಥ್ಯಾಂಕ್ ಯು. ಶಶಾಂಕ್, ನೀನವತ್ತು ನನಗೆ ಪ್ರಪೋಸ್ ಮಾಡಿದ್ದೆ. ನಾನು ಅದಕ್ಕೆ ಟೈಮ್ ತಗೊಂಡು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ, ನಾನು ಕೂಡ ನಿನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಇಷ್ಟು ಬೇಗ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಶೇಖರ್, ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ? ಇದೇನ್ ಪ್ರಶ್ನೆ ಅಂತ ಕೇಳ್ತಾ ಇದೀಯ ಸದ್ಯ? ಇಷ್ಟ ತನಕ ಚೆನ್ನಾಗೇ ಇದ್ದೆ, ಏನಾಯ್ತು ನಿನ್ಗೆ? ಏನಿಲ್ಲ, ಆ ರೆಸ್ಟೋರೆಂಟ್ ಅಲ್ಲಿ ಇಬ್ರು ಲವರ್ಸ್ ಮಾತಾಡ್ಕೊಳ್ತಿದ್ರು, ಅದನ್ನ ಕೇಳಿ ನಾನ್ ನಿಮ್ಗೆ ಹೇಳ್ದೆ ಅಷ್ಟೇ. ಲವ್ ಮಾಡ್ಬೇಕಂದ್ರೆ ಏನು ಗೊತ್ತಾಗಲ್ಲ ಸದ್ಯ, ಮದ್ವೆ ಆಗಿ ನಿಭಾಯಿಸಿದ್ರೇನೆ ಎಲ್ಲಾನು ಗೊತ್ತಾಗೋದು. ಸರಿ ನಡಿ, ಬೇಗ ಬೇಗ ಶಾಪಿಂಗ್ ಮುಗಿಸ್ಕೊಳ್ಳೋಣ. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತೆ. ಇದೇನು ಶೇಖರ ಸಂಧ್ಯನ್ ಮದ್ವೆ ಇನ್ನೊಂದ್ 2-3 ದಿನ ಇದೆ ಅಂತ ಅನ್ಬೇಕಾದ್ರೆ. ಹಲೋ, ಏನಮ್ಮ ಶರಣ್ಯ, ನೀನು ಇತ್ತೀಚೆಗೆ ಸರಿಯಾಗಿ ನನಗ್ ಫೋನು ಮಾಡಲ್ಲ, ನಾನ್ ಫೋನ್ ಮಾಡಿದ್ರೆ ರಿಸೀವು ಮಾಡಲ್ಲ. ಏನ್ ಕತೆ ಮಗಳೇ ನಿಂದು? ಅಮ್ಮ, 3 ಹೊತ್ತು ನಿನಗ್ ಫೋನ್ ಮಾಡ್ಕೊಂಡು ಕುತ್ಕೊಳ್ಳೋದಷ್ಟೇ ನನಗ್ ಕೆಲ್ಸ ಅನ್ಕೊಂಡಿದ್ಯಾ? ಸೆಮಿನಾರ್ಸು, ಅಸೈನ್ಮೆಂಟ್ ಅಂತ ನನಗ್ ಬೇಕಾದಷ್ಟಿರುತ್ತೆ. ಅದಿದ್ದೇ ಇರುತ್ತೆ ಕಣೆ. ಇನ್ನೊಂದ್ 2-3 ದಿವಸದಲ್ಲಿ ಶೇಖರನ್ ಮದ್ವೆ. ಅವತ್ತಿಂದ ಹೇಳ್ತಾನೆ ಇದ್ದೀನಿ, ಮದ್ವೆ ಇನ್ನೊಂದ್ ವಾರ ಇದೆ ಅನ್ಬೇಕಾದ್ರೆ ಬಂದ್ಬಿಡು ಅಂತ. ನೀನ್ ನೋಡಿದ್ರೆ ಇನ್ನೂ ಅಲ್ಲೇ ಇದೆಯಪ್ಪ. ನನಗಂತೂ ಮದ್ವೆಗ್ ಬರಕ್ ಆಗಲ್ಲ ಅಮ್ಮ, ಸುಮ್ನೆ ನನ್ ತಲೆ ತಿನ್ಬೇಡ. ಏನು, ಮದ್ವೆಗ್ ಬರಲ್ವಾ? ಇದೊಳ್ಳೆ ಸರಿ ಹೋಯ್ತು ಬಿಡು. ನೀನ್ ಮದ್ವೆಗ್ ಬಂದ್ರೆ ತಾನೇ ನಾಳೆ ನಿನ್ನೂ 4 ಜನ ನೋಡಿ, ಓ ಒಬ್ಳು ಒಳ್ಳೆ ಹುಡುಗಿ ಇದ್ದಾಳೆ ಅಂತ 4 ಕಡೆ ಹೇಳೋದು, ಅವಾಗ ಸಂಬಂಧ ಗೊತ್ತಾಗೋದು. ನೀನ್ ನೋಡಿದ್ರೆ
ಅಮ್ಮ, ಈಗಲೇ ನನ್ನ ಮದ್ವೆಗೆ ಏನ್ ಅವಸರ? ನೋಡು, ಸುಮ್ನೆ ನನಗೆ ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ. ನನಗಂತೂ ಶೇಖರಣನ್ ಮದ್ವೆಗೆ ಬರಕ್ ಆಗಲ್ಲ, ನಾನ್ ಬರಲ್ಲ. ಬಾಯ್. ಹಲೋ ಶರಣ್ಯ, ಇವಳನ್ನ ಸಿಟಿಗ್ ಓದೋಕ್ ಕಳ್ಸಿದ್ದೆ ತಪ್ಪಾಯ್ತು. ಇವಳೇನಾದ್ರೂ ಮದ್ವೆಗ್ ಬರ್ತಾ ಇಲ್ಲ ಅನ್ನೋ ವಿಚಾರ ಇವ್ರ ಕಿವಿಗ್ ಬಿದ್ರೆ ಮುಗೀತು. ಇನ್ ನನಗ್ ಶುರು ಮಾಡ್ತಾರೆ. ತಾಯಿಯಾಗಿ ಮಗಳಿಗೆ ಬುದ್ಧಿ ಹೇಳಲ್ಲ, ಅವಳು ಹೇಳ್ದಂಗೆಲ್ಲ ಕುಣಿತ್ಯಾ ಹಾಗೆ ಹೀಗೆ ಅಂತ. ಛೆ, ಏನ್ ಮಾಡೋದು? ಇವಳಿಂದ ನಾನು ಯಾರು ಏನಂದ್ರು ಅನ್ನಿಸ್ಕೋಬೇಕಾಗಿದೆ. ಈಗ ಶರಣ್ಯಂಗೆ ಶಶಾಂಕ್ನ ಬಿಟ್ಟು ಎಲ್ಲೂ ಹೋಗಕ್ ಮನ್ಸಾಗ್ತಿರಲ್ಲ. ಹಾಗಾಗಿ ಅವಳು ತನ್ನ ಅಣ್ಣನ ಮದ್ವೆಗೂ ಬರಲ್ಲ ಅಂತ ತನ್ನ ತಾಯಿ ಹತ್ರ ಹೇಳಿರ್ತಾಳೆ. ಸೌಭಾಗ್ಯ ತನ್ನ ಮಗಳನ್ನ ಮದ್ವೆಗ್ ಬರ್ಲೇಬೇಕು ಅಂತ ಕರೆಸ್ತಾಳ. ಸಂಧ್ಯಾಂಗೆ ಅವತ್ತು ರೆಸ್ಟೋರೆಂಟ್ ಅಲ್ಲಿ ನೋಡಿದ್ದು ಇವಳನ್ನೇ, ಅಂದ್ರೆ ನನ್ನ ನಾದ್ನಿನ ಅನ್ನೋದು ಗೊತ್ತಾಗುತ್ತಾ? ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಕೋಲ್ಡ್ ಆಗಿರೋದ್ರಿಂದ ನನ್ಗೆ ಇವತ್ತು ಮಾತಾಡಕ್ಕೂ ಸಹ ಆಗ್ತಾ ಇಲ್ಲ, ಮೂಗ್ ಕಟ್ಬಿಟ್ಟಿದೆ. ನೀವೆಲ್ಲರೂ ಕೂಡ ಕತೆಗೋಸ್ಕರ ಕಾಯ್ತಾ ಇರ್ತೀರಾ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.